ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿ, ನಾನು ಇವತ್ತು ಬರಬೇಕಾದ್ರೆ ಒಂದು ಬಾರ್ ಬ್ರೆಡ್ ಇಸ್ಕೊಂಡು ಬಂದೆ. ಸಪ್ಪೆ ಬ್ರೆಡ್ಡು ಒಂದು ಬಾರ್ ಇದೆ. ನಾನು ಇವತ್ತು ಬಂದಿದ್ದು ಲೇಟು, ಅದರಿಂದ ಒಂದು ಬಾರ್ ಬ್ರೆಡ್ ಇಸ್ಕೊಂಡಿದ್ದೀನಿ. ಒಳ್ಳೆ ಬೇಕಿದೆ, ಪೀಸಸ್ ಎಲ್ಲ ಚೆನ್ನಾಗಿದೆ. ಸಪ್ಪೆ ಬ್ರೆಡ್ಡು. ಅಲ್ಲಿ ನಾನು ಇವತ್ತೇನಾಯಿತು ಅಂದರೆ, ಇದು 60 ರೂಪಾಯಿ ಈ ಬಾರು ಬ್ರೆಡ್ಗೆ 60 ರೂಪಾಯಿ ಕೊಟ್ಬಿಟ್ಟು ತಂದೆ. ಈಗ ನಾವು ಇದನ್ನು ಬೆಡ್ ರೋಸ್ಟು, ಇವತ್ತೊಂದು ಒಳ್ಳೆ ಬೆಡ್ ರೋಸ್ಟ್ ಮಾಡ್ಕೊಳ್ಳೋಣ. ಬೇಕ್ರಿಲಿ ಮಾಡ್ತಾರಲ್ಲ ಆ ಥರ. ಬನ್ನಿ ನೋಡಿ. ಇದಕ್ಕೆ ಒಂದು ಟೊಮೊಟೊ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಹೂಕೋಸಿನ ಎಲೆ, ಮತ್ತು 3-4 ಹಸಿಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಚ್ಕೊಳ್ಳೋಣ. ಮಾಡಿ ಇಟ್ಕೊಂಡಿದ್ದೆ. ಕ್ಯಾರೆಟ್, ಇದು ಅಡುಗೆ ಮನೆ ಭಾಳ ಚಿಕ್ಕು. ಆಯಿತು. ಖಾರ ಬೇಕಾದರೂ ಸ್ವಲ್ಪ ಜಾಸ್ತಿ ಆಗ್ತದೆ. ನನ್ನ ಖಾರ ಬೇಡ, ಸ್ವಲ್ಪ ಲೈಟಾಗಿರಲಿ. ಖಾರ ಮೆಣಸಿಕಾಯಿ ತೊಗೊಂಡಿದ್ದೀನಿ. ಸಿಕ್ಕಾಬಿಟ್ಟೆ ಖಾರ, ಚಿಕ್ಕದು ಇದು. ಇದೇನು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡ ಅಂತಾರೆ ಆಗಿನ ಕಾಲದಲ್ಲಿ ಹೇಳೋರು. ಆ ಥರ ತುಂಬ ಖಾರ ಇರುತ್ತೆ ಇದು ಮೆಣಸಿನ್ಕಾಯಿ. ಅಷ್ಟು ಖಾರ, ಈ ಘಾಟ್ ಹೊಡಿತಾ ಇರುತ್ತೆ. ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಅದು ಹೆಂಗೆ ಅಂತ. ಎಲ್ಲರೂ ಅಂತಾರೆ ನೀವು ಸರಿಯಾಗಿ ಮಾತಾಡಲ್ಲ ಅಂತ. ನಾನು ಮಾತಾಡೋಕ್ಕೆ ಈ ಥರ ನಾಟಿ ಸೊಪ್ಪು ತೊಗೊಂಡಿರೋದು ನಾನು. ಅದು ಸ್ವಲ್ಪ ಕಡ್ಡಿ ಥರ ಇರ್ತದೆ, ಪರವಾಗಿಲ್ಲ. ಬರುವಷ್ಟನ್ನು ಕುಯ್ಕೊಳ್ಳೋಣ. ಟೊಮೊಟೊ ಕುಯ್ಕೊಳ್ಳೋಣ.
ಆಯಿತು. ಒಗ್ಗರಣೆಗೆ ಹಾಕೊಳ್ಳೋಣ. ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಕಾಯಿಲಿ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸಾಕು. ಎಣ್ಣೆ ಕಾಯಿಲಿ. ಇವಾಗ ಇದಕ್ಕೆ ನಾವು ಈರುಳ್ಳಿ ಹಾಕೋಣ, ಮೆಣಸಿನ್ಕಾಯಿ ಹಾಕೋಣ. ಈರುಳ್ಳಿ ಹಾಕ್ಬಾರ್ದು, ದೊಡ್ಡ ವಯಸ್ಸಿಗೆ. ಸ್ವಲ್ಪ ರೋಸ್ಟ್ ಆದರೆ ಸಾಕು. ಕೋಸ ತೆಗೆದಿಟ್ವಲ್ಲ, ಈಗ ಇದಕ್ಕೆ ಕ್ಯಾರೆಟ್, ಬೇಕರಿಲೆಲ್ಲ ಏನು ಮಾಡ್ತಾರೆ, ಇದೇ ಮಾಡೋದು. ಇದನ್ನು ಮಾಡಿಬಿಟ್ಟು 2 ಪೀಸ್ ಬ್ರೆಡ್ಡಿಗೆ, ಇವತ್ತು ನಾನು ಬಂದಿದ್ದು ಲೇಟಲ್ಲ, ಏನಾದರೂ ಮಾಡಬೇಕಲ್ಲ ಹೋಗಿ ಅಂದ್ಬಿಟ್ಟು ನಾನು ಕೇಳಿದ್ರೆ 2 ಪೀಸ್ ಬ್ರೆಡ್ ರೋಸ್ಟ್ ಎಷ್ಟು ಸರ್ ಅಂತಂದರೆ 15 ರೂಪಾಯಿ ಅಂತ. ನಾಲ್ಕು ಪೀಸ್ಗೆ ಎಷ್ಟಾಯಿತು? 15. ಅದಕ್ಕೆ ಟೊಮೊಟೊ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕಾಯಿಲೆ. ಇವಾಗ ಇದಾಯಿತು, ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಮುಗೀತದ್ದು ಅಷ್ಟೇ. ತವ ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎರಡೇ ಬ್ರೆಡ್ ಇಡ್ಸೋದು ಅನಿಸುತ್ತೆ, ಯಾಕೆಂದರೆ ದೊಡ್ಡದಿದು. ಎರಡೆರಡೆ ಹಾಕೊಳ್ಳೋಣ, ಇನ್ನೊಂದು ಹಾಕ್ಕೋಬೋದು, ಹಾಕೊಳ್ಳೋಣ. ಸಾಲಲ್ಲ, ಮಾಡುತ್ತೆ, ಅಡ್ಜಸ್ಟ್ ಮಾಡುತ್ತೆ. ಏನಿದು ಶೆಕೆ ಸಿಕ್ಕಾಬಿಟ್ಟೆ, ಅಷ್ಟೊತ್ತು ಬಂದೆ, ಸಾಕಾಯಿತು. ಬಿಸಿಲು ಜಾಸ್ತಿ ಇದೆ. ಇವಾಗ ಅಡುಗೆ ಮಾಡೋಕ್ಕಾಗಲ್ಲ, ಲೇಟಾಗಿದೆ ಬರೋದು. ಸ್ವಲ್ಪ ರೋಸ್ಟ್ ಆದರೆ ಸಾಕಿದ್ದು, ಜಾಸ್ತಿ ರೋಸ್ಟ್ ಆಗಬಾರ್ದು. ಅದಕ್ಕೀಗ ನಾವು ಮಾಡಿಟ್ಕೊಂಡಿದ್ದಲ್ಲ,
ಈ ಥರ ಮಾಡಿ ಕೊಡ್ತಾರೆ. ಇದಕ್ಕೆ ನಾವು ಇಷ್ಟು ಇದೊಂದು ಪೀಸಿಗೆ ಆಯಿತು ಬ್ರೆಡ್ ರೋಸ್ಟ್. ಫುಲ್ ಸಿಮ್ಮಲ್ಲಿ ಇಟ್ಕೊಳ್ತೀನಿ. ನೋಡಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಬ್ರೆಡ್ ರೋಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ ಬ್ರೆಡ್ ರೋಸ್ಟ್. ಈ ಬ್ರೆಡ್ಡನ್ನ ಒಂದು ಪೀಸಿಗೆ, ಅದು ಇಷ್ಟು ದೊಡ್ಡ ಬ್ರೆಡ್ ಬರೋಲ್ಲ, ಇನ್ನೂ ಚಿಕ್ಕ ಬ್ರೆಡ್ ಬರುತ್ತೆ. ಈ ಪೀಸ್ಗೆ 15 ರೂಪಾಯಿ, 2 ಪೀಸಿಗೆ. ಈಗ ಎಷ್ಟು ಪೀಸ್ ಇದೆ? 6 ಪೀಸ್ ಇದೆ. 15, 30, 45 ರೂಪಾಯಿ. ನಾನು ಕೊಟ್ಟಿರೋ ಬ್ರೆಡ್ ಎಷ್ಟು ಗೊತ್ತಾ? 60 ರೂಪಾಯಿ. ಈಗ 2 ಡೇಸ್ ನಾನು ಅದನ್ನು ಒಳ್ಳೊಳ್ಳೆ ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿನ್ಬೋದು. ಕೊನೆ ತನಕ ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಕ್ಕೆ ಹೇಳ್ತೀನಿ ಅಂದರೆ, ಹೊರಗಡೆ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೋಬೋದಲ್ಲ. ಇದು ಬೇಕರಿಲಿ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಹೋಗುತ್ತೆ, ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ತಿಂತಾರೆ. ತಮಿಳ್ನಾಡಲ್ಲಿ ಏನೋ ಗೊತ್ತಿಲ್ಲ, ಆಂಧ್ರದಲ್ಲಿ ಏನೋ ಗೊತ್ತಿಲ್ಲ, ಬೇರೆ ಕಡೆ ನಮಗೇನೋ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಏರಿಯಾದಲ್ಲಿ ಬ್ರೆಡ್ ರೋಸ್ಟ್ ಅಂದರೆ ಇದೆ. ಈಗ ಬ್ರೆಡ್ ರೋಸ್ಟ್ ನಾನು ತೊಗೊಳಕ್ಕೆ ಹೋಗಿದ್ದಾಗ ಇದೇ ಬ್ರೆಡ್ ರೋಸ್ಟ್ ಇದ್ದಿತ್ತು. ನಮ್ಮನೇಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಮಾಡಿದ್ದೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.